ನೋಡಿ ಹೋಟ್ಲಲ್ಲಿ ಸಿಗೋ ಥರ ಶಾವಿಗೆ ಮಾಡೋಣ. ಇದು ಅನಿಲ್ ಶಾವಿಗೆ, ಅಕ್ಕಿ ಶಾವಿಗೆ. ಇದು ಫಸ್ಟು ನೀರಿಟ್ಕೊಳ್ಳೋಣ ಒಂದು ಪಾತ್ರೆಯಲ್ಲಿ. ನೀವು ಇದು ಅಳತೆ ಗೊತ್ತಾಗಲ್ಲ, ಇವಾಗ ರವೆ ಚಿತ್ರಾನ್ನ ಎಲ್ಲ ಆದರೆ ನಾವು ಒಂದು ಪಾವ್ ಅಂತ ಹೇಳ್ಬೋದು. ನಾನು ನೋಡಿ ಸುಮಾರಾಗಿ ನೋಡಿ ಒಂದು ಮುಷ್ಟಿ, ಒಂದೂವರೆ ಮುಷ್ಟಿ ಒಬ್ಬರಿಗೆ ಅಂತ ಹಾಕ್ತೀನಿ ನೋಡಿ. 3 ಜನಕ್ಕೆ ಮಾಡ್ತಾ ಇರೋದು ನಾನಿದು. ನೋಡಿ ಇದು ಒಬ್ಬರಿಗೆ ಬೆಂದ ಮೇಲೆ ಜಾಸ್ತಿ ಆಗುತ್ತೆ. ಅದು 3 ಜನಕ್ಕೆ ಇಷ್ಟು ತೊಗೊಂಡಿದ್ದೀನಿ ನಾನು. ಒಬ್ಬರಿಗೆ ಈ ಥರ ಒಂದೂವರೆ ಮುಷ್ಟಿ ಲೆಕ್ಕ ನನಗೆ. ಬನ್ನಿ ಇದಕ್ಕೆ ಏನೇನು ಬೇಕಂತ ನೋಡೋಣ. ನೀರು ಕುದೀಲಿ. ನೀರು ಕುದಿಯೋವ್ರಿಗೆ ಇದಕ್ಕೆಲ್ಲ ಏನೇನು ಬೇಕೋ ರೆಡಿ ಮಾಡ್ಕೊಳ್ಳೋಣ. ನೋಡಿ ನಾನು ಹಸಿ ಬಟಾಣಿ ಸೀಸನ್ ಇದ್ದಾಗ ಒಂದು 5-6 kg ತೊಗೊಂಡು ಬಿಡಿಸ್ಕೊಂಡು ಇಟ್ಕೊಂಡಿರ್ತೀನಿ ಫ್ರೀಝರಲ್ಲಿ. ಎಷ್ಟು ದಿನ, 1 ವರ್ಷ ಆದರೂ ಕೆಡಲ್ಲ. ಸ್ವಲ್ಪ ಬಟಾಣಿನ ಚೂರು ಬೇಯಿಸ್ಕೊಳ್ಳೋಣ. ಎಲ್ಲ ತರಕಾರಿ ಎಲ್ಲ ಹಾಕ್ಬಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಹೋಟ್ಲಿಗೆ ಹೋಗೋದೇ ಬೇಡ. ಒಂದು ಸರಿ ನಾನು ಹೇಳಿದ ರೀತಿ ಮಾಡಿ. ಇದಕ್ಕೊಂಚೂರು ಉಪ್ಪು ಹಾಕೋಣ ಬಟಾಣಿಗೆ. ನೋಡಿ ಇದು ಸ್ವಲ್ಪ ನೀರು ಕುದೀತಾ ಇರಬೇಕಾದ್ರೆ ಇದು ಮುಖ್ಯವಾಗಿ ಹಾಕ್ಲೇಬೇಕಿದು. ಸ್ವಲ್ಪ ಎಣ್ಣೆ ಹಾಕೋಣ. ನೀವು ಏನು ಎಣ್ಣೆ ಬಳಸ್ತೀರೋ ಆ ಎಣ್ಣೆ, ಸ್ವಲ್ಪ ಉಪ್ಪು. ಎಣ್ಣೆ ಹಾಕೋದೇನಕ್ಕೆ ಅಂತ ನಾನು ಲಾಸ್ಟಲ್ಲಿ ಹೇಳ್ತೀನಿ, ಈಗ ಹೇಳಲ್ಲ. ಫುಲ್ ವಿಡಿಯೋ ನೋಡ್ತಾ ಇರಿ, ಯಾವಾಗಾದರೂ ಮಧ್ಯೆ ಹೇಳ್ತೀನಿ. ಸ್ವಲ್ಪ ಉಪ್ಪು ಹಾಕೋಣ. ನೋಡಿ ಇದು ಕುದೀತಾ ಇದೆ. ಕುದಿಯುವಾಗ ನಾವು ಶಾವಿಗೆ ಹಾಕ್ಕೊಳ್ಳೋಣ. ಅದಕ್ಕೆ ಒಂದು 2ರಿಂದ 3 ನಿಮಿಷ ಬೇಯಲಿ ಇದು. ಇಷ್ಟು ಬೆಂದರೆ ಸಾಕು. ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಈಗ ಇದನ್ನ ಬಸಿಬೇಕು. ಇದಕ್ಕೆ ಸ್ವಲ್ಪ ತಣ್ಣೀರು ಹಾಕ್ಕೊಬೇಕು. ತಣ್ಣೀರು ಹಾಕ್ಕೊಂಡು ಇದಕ್ಕೆ ಹಾಕ್ಕೊಳ್ಬೇಕು. ನೋಡಿ ಪಾತ್ರೆಲ್ಲೂ ಏನೂ ಅಂಟ್ಕೊಂಡಿಲ್ಲ, ಏನಿಲ್ಲ. ಇದು ಸ್ವಲ್ಪ ನೀರೆಲ್ಲ ಬಸಿಯೋ ಅಷ್ಟೊತ್ತಿಗೆ ನೀರೆಲ್ಲ ಸೋರಲಿ. ನೋಡಿ ಶಾವಿಗೆನ ಬೇಯಿಸಿ ಬಸ್ತಿಟ್ಕೊಂಡಿದ್ದೀನಿ. ಪಟಾಪಟ ಅಂತ ಮಾಡೋಣ. ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿ ಕಾಯೋ ಅಷ್ಟೊತ್ತಿಗೆ ನೋಡಿ ಏನೇನು ಬೇಕಂತ ಹೇಳ್ತೀನಿ. ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಕಾಯಿ ಬೀಜ, ಗೋಡಂಬಿ ಮತ್ತು ಈರುಳ್ಳಿ ಏನೂ ಹಾಕಲ್ಲ ನಾನು ಇದಕ್ಕೆ. ದಪ್ಪ ಮೆಣಸಿನ್ಕಾಯಿ ಈ ಥರ ತೆಳ್ಳಗೆ ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ. ಒಂದು 3 ಹಸಿಮೆಣಸಿನ್ಕಾಯಿ ಸೀಳಿಟ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು, ಉಪ್ಪು, ಅರ್ಶಿನದ ಪುಡಿ, ಕ್ಯಾರೆಟ್ನ ಒಂದು 3 ಕ್ಯಾರೆಟ್ನ ಈ ಥರ ತುರಿದಿಟ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ತೆಂಗಿನಕಾಯಿ ತುರಿ. ನೀವು ಇದಕ್ಕೆ ಎಳೆ ಬೀನ್ಸ್ ಇತ್ತು ಅಂದರೆ ಬೀನ್ಸು ಹೆಚ್ಚು ಹಾಕ್ಬೋದು. ನೋಡಿ ನಾನು ಹಾಕೋದು ಇಷ್ಟು ಬೇಕಾಗಿರೋದು. ಮತ್ತು ನೋಡಿ ಅದೇ ಬಟಾಣಿನ ಬೇಯಿಸಿ ಬಸ್ತಿಟ್ಕೊಂಡಿದ್ದೀನಿ. ನೋಡಿ ಹಸಿ ಬಟಾಣಿನೇ ಹಾಕಬೇಕು, ಒಣಗಿದ ಬಟಾಣಿ ಚೆನ್ನಾಗಿರಲ್ಲ ಇದಕ್ಕೆ. ಬಾಣಲಿ ಕಾದಿದೆ, ಎಣ್ಣೆ ಹಾಕ್ಕೊಳ್ಳೋಣ. ನೋಡಿ ಸಾಸಿವೆ ಚಿಟಪಟ ಅನ್ನುವಾಗ ಕಡಲೆಕಾಯಿ ಬೀಜ ಹಾಕ್ಕೊಳ್ಳೋಣ. ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ವಿಡಿಯೋನ ಫುಲ್ಲು ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಮತ್ತು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಫುಲ್ಲು ನೋಡಿ. ಆಮೇಲೆ ಇಷ್ಟ ಆದರೆ ಲೈಕ್ ಮಾಡಿ. ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊಳ್ಳೋಣ. ನೋಡಿ ಗೋಡಂಬಿ ಹಾಕ್ಕೊಳ್ಳೋಣ. ಇದು ಕೆಂಪಾಯಿತು. ಈಗ ಇದು ಹಾಕೋಣ.
ಕ್ಯಾರೆಟ್ ಹಾಕೋಣ. ನೋಡಿ ಎಷ್ಟು ಕಲರಾಗಿ ಕಾಣಿಸ್ತಾ ಇದೆ ನೋಡಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ನಾವು ಶಾವಿಗೆಗೆ ಉಪ್ಪು ಹಾಕ್ಕೊಂಡಿದ್ದೀವಿ, ಹಾಗಾಗಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ತರಕಾರಿಗೆ ಉಪ್ಪು ಹಿಡಿಬೇಕಲ್ಲ. ಚೂರು ಅರಿಶಿನ ಪುಡಿ ಸ್ವಲ್ಪ ಸಾಕು. ಕ್ಯಾರೆಟ್ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಆಗಲಿ ಎಣ್ಣೆಯಲ್ಲಿ. ಈಗ ಬಟಾಣಿ ಹಾಕ್ಕೊಳ್ಳೋಣ. ನಿಂಬೆಹಣ್ಣು ಇಟ್ಕೊಳ್ಳೋಣ. ನೋಡಿ ಒಂದು ನಿಂಬೆಹಣ್ಣು ಬೇಕಾಗುತ್ತೆ. ನೋಡಿ ಇವಾಗ ಶಾವಿಗೆ ಹಾಕ್ಕೊಳ್ಳೋಣ. ನೋಡಿ ಶಾವಿಗೆ ಹಾಕ್ಕೊಂಡೆ. ಈಗ ಮಿಕ್ಸ್ ಮಾಡೋಣ. ನಾನು ಶಾವಿಗೆ ಬೇಯುವಾಗ ಎಣ್ಣೆ ಯಾಕೆ ಹಾಕ್ಕೊಂಡೆ ಅಂತ ಹೇಳಲಿಲ್ಲ ಅಲ್ಲ ನಾನು. ನೋಡಿ ಈಗ ಹೇಳ್ತೀನಿ. ನೀವು ಎಣ್ಣೆ ಹಾಕ್ಕೊಳ್ಳೋದ್ರಿಂದ ನೋಡಿ ಎಷ್ಟು ಉದ್ರುದ್ರಾಗಿ, ನೋಡಿ ಒಂದಕ್ಕೊಂದು ಅಂಟಲ್ಲ, ಎಷ್ಟು ಉದ್ರುದ್ರಾಗಿ ಬರುತ್ತೆ. ಇದಕ್ಕೆ ನಾನು ಎಣ್ಣೆ ಹಾಕ್ಕೊಬೇಕು ಅಂತ ಹೇಳಿದ್ದು. ಅದಕ್ಕೆ ವಿಡಿಯೋದಲ್ಲಿ ಲಾಸ್ಟ್ ಹೇಳ್ತೀನಿ ನೋಡಿ ಅಂತ ಹೇಳಿದ್ದು. ಅದಕ್ಕೆ ಹೇಳಿದ್ದು ನಾನು ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ, ಯಾವುದೇ ವಿಡಿಯೋ ಆಗಲಿ. ಯಾಕಂದರೆ ನಾವು ಏನೇನು ಹಾಕ್ತೀವಿ, ಯಾವಾಗ ಏನೇನು ಹಾಕ್ತೀವಿ ಅಂತ ಗೊತ್ತಾಗಬೇಕಲ್ಲ, ಅದಕ್ಕೋಸ್ಕರ. ಇದಕ್ಕೊಂದು ಸ್ವಲ್ಪ ಇವಾಗ ಕಾಯಿ ತುರಿ ಹಾಕ್ಕೊಳ್ಳೋಣ. ಮಿಕ್ಸ್ ಮಾಡೋಣ. ನೋಡಿ ಇವಾಗ ನೀವು ಉಪ್ಪು ಸರಿ ಇದೆಯಾ ಅಂತ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಬೋದು. ನೋಡಿ ಎಷ್ಟು ಬಿಡಿಯಾಗಿ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನಾನು ಹೇಳಿದ್ದ ರೀತಿಲೇ ಮಾಡಿ, ಒಂದು ಸರಿ ಮಾಡಿ ನೋಡಿ. ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡ್ತೀರಲ್ವ, ಮಾಡಿಬಿಟ್ಟು ಕಮೆಂಟ್ ಮಾಡಿ ಹೇಗೆ ಬಂತು ಅಂಥೇಳಿ. ನೋಡಿ ಬಿಸಿ ಬಿಸಿ ಶಾವಿಗೆ ಬಾತ್ ರೆಡಿ ಆಯಿತು. ಒಂದು ಸರಿ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಹೇಳಿ. ಚೆನ್ನಾಗಿ ಬಂದರೂ ಕಮೆಂಟಲ್ಲಿ ಹೇಳಿ, ಚೆನ್ನಾಗಿಲ್ಲ ಅಂದರೂ ಕಮೆಂಟ್ಸ್ ಮಾಡಿ ಹೇಳಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.